Okay, good morning dear students. As you know that since last class we were explaining application of biotechnology. In this topic we will explain application of biotechnology in agriculture and in the field of medicine. These two are the main objective of us. Why we will be explaining this topic means our intention is to explain two important concepts. ಯಾವುದು ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಯಾವ ಎರಡು ಫೀಲ್ಡ್ ಅಲ್ಲಿ ಕೇಳಿದ್ರೆ ಒಂದು ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಮತ್ತೊಂದು ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಈ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ಬಿಟಿ ಕಾಟನ್ ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಏನಿದ್ರ ಅಡ್ವಾಂಟೇಜ್ ಅಂತ ಹೇಳೋದು. ಎರಡನೇ ಕಾನ್ಸೆಪ್ಟ್ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳಿದಾಗ ಎರಡನೇ ಟೆಕ್ನಿಕ್ ನಾವು ಎಕ್ಸ್ಪ್ಲೈನ್ ಮಾಡೋದು RNA interference. Otherwise it can be also called by the name RNA silencing ಅಂತ ಕರೀತೀವಿ. ಇದರ ಬಗ್ಗೆ ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಬಿಟಿ ಕಾಟನ್ ಅಂದ್ರೆ ಏನು, ಅದನ್ನ ಹೇಗೆ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ as I have told in previous video itself, BT cotton here not refers to biotechnology cotton. ಅದೊಂದು ಮಿಸ್ಟೇಕ್ ಆಗಿರುತ್ತೆ. ನಾವೆಲ್ಲ ಕಡೆ ಬಯೋಟೆಕ್ನಾಲಜಿ ಬರೆಯುವಲ್ಲಿ ಬಿಟಿ ಅಂತ ಬರೆದಿರ್ತೀವಿ, ಅದೇ ತಲೆಯೊಳಗೆ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಬಿಟಿ ಕಾಟನ್ ಇಸ್ ಬಯೋಟೆಕ್ನಾಲಜಿ ಕಾಟನ್ ಅಂತ ಮಿಸ್ಟೇಕ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಬಿಟಿ ಕಾಟನ್ ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿ ಕಾಟನ್ ಅಲ್ಲ. ಇಲ್ಲಿ ಬಿಟಿ ಯಾಕೆ ಬರೆದಿದ್ರು, ಕಾಟನ್ ಪ್ಲಾಂಟ್ ದಟ್ ವಿ ನೋ ವಿಚ್ ಇಸ್ ಒನ್ ಆಫ್ ದ ಕಮರ್ಷಿಯಲ್ ಕ್ರಾಪ್. ಕಾಟನ್ ಪ್ಲಾಂಟ್ ಗೆ ನಾವು ಹೊಸ ಜೀನ್ಸ್ ಅನ್ನು ಹಾಕಿದೀವಿ. ದಟ್ ಇಸ್ ದ ರೀಸನ್ ವೈ ನೌ ಕಾಟನ್ ಪ್ಲಾಂಟ್ ಇಸ್ ಸೆಡ್ ಟು ಬಿ ಟ್ರಾನ್ಸ್ಜೆನಿಕ್ ಕಾಟನ್ or genetically modified cotton. Sir, transgenic ಅಂತ ಬರೆದಿರಿ, ಜೀನ್ ಎಲ್ಲಿಂತಂದ್ರೆ ನೀವು ಅಂತ ಕೇಳಿದ್ರೆ we have taken those genes that we have added to those cotton plant from a bacteria called by the name Bacillus thuringiensis. Bacillus thuringiensis is the name of the bacteria from which we have taken the gene that we have introduced into cotton. ಹಾಗಾಗಿ ಬಿಟಿ ಬಂದಿದ್ದು ಯಾಕೆ ಅಂದ್ರೆ ಹಿಯರ್ ಬಿ ರೆಫರ್ಸ್ ಟು ಬ್ಯಾಸಿಲಸ್, ಟಿ ರೆಫರ್ಸ್ ಟು thuringiensis. ಅಂದ್ರೆ ಬಿಟಿ ಕಾಟನ್ ಅಂದ್ರೆ they are having the gene which is taken from Bacillus thuringiensis, hence they were named as BT cotton. That is not because of biotechnology cotton here. ಹಾಗಾಗಿ ಏನು ಮಾಡಿದಂತೆ ನಾರ್ಮಲ್ ಕಾಟನ್ ಪ್ಲಾಂಟ್ ಗೆ ಬ್ಯಾಸಿಲಸ್ thuringiensis ಅನ್ನುವಂತ ಬ್ಯಾಕ್ಟೀರಿಯಾದಿಂದ ತೆಗೆದ ಜೀನ್ ಅನ್ನು ಹಾಕಿರುವುದಂತೆ. ಹಾಗಾಗಿ ಇದಕ್ಕೆ ಬಿಟಿ ಕಾಟನ್ ಅಂತ ಹೆಸರು ಬಂದಿರೋದು. ಒನ್ ಸರ್, ಸುಮ್ಮನೆ ಇದ್ದಂತ ಕಾಟನ್ ಪ್ಲಾಂಟ್ ಗೆ ನೀವು ಎದಕ್ಕೆ ಜೀನ್ ಹಾಕಿದ್ರಿ ಸರ್ ಅಂತ ಕೇಳಿದ್ರೆ, ಅವರ್ ಇಂಟೆನ್ಷನ್ ಈಸ್ ಟು ಕಂಟ್ರೋಲ್ ಟು ಇಂಪಾರ್ಟೆಂಟ್ ಥ್ರೆಟನಿಂಗ್ ಏಜೆಂಟ್ಸ್ ಲೈಕ್ ಕಾರ್ನ್ ಬೋರರ್ ಅಂಡ್ ಬಾಲ್ವರ್ಮ್ which are the major threat for the cotton plant. ಕಾಟನ್ ಅನ್ನುವಂತ ಈ ಕಮರ್ಷಿಯಲ್ ಕ್ರಾಪ್ ಅನ್ನ ಬೆಳೆಯಬೇಕಾದ್ರೆ ತೊಂದರೆ ಕೊಡುವಂತ ಈ ಎರಡು ತೊಂದರೆ ಕೊಡುವ ಜೀವಿಗಳು ಯಾವ್ಯಾವ ಅಂತ ಕೇಳಿದ್ರೆ ಒಂದು ಕಾರ್ನ್ ಬೋರರ್ ಮತ್ತೊಂದು ಬಾಲ್ವರ್ಮ್. Our intention is to avoid those harmful activities of corn borer and bollworm. Hence we have selected Bacillus thuringiensis and their genes. ಈ ಐಡಿಯಾ ಹೇಗೆ ಹುಟ್ಕೊಳ್ತು ಅಂತ ಕೇಳಿದ್ರೆ, ಸರ್ ಈ ಬ್ಯಾಸಿಲಸ್ thuringiensis ಜೀನ್ಸ್ ನ ತಗೊಂಡು ಹಾಕಿದ್ರೆ ಈ ಇನ್ಸೆಕ್ಟ್ ಕಂಟ್ರೋಲ್ ಮಾಡಬಹುದು ಅಂತ ಹೇಗೆ ಗೊತ್ತಾಗ್ತದೆ ಅವರಿಗೆ ಅಂತ ಕೇಳಿದ್ರೆ, ಜನರಲ್ ದಿಸ್ ಬ್ಯಾಸಿಲಸ್ thuringiensis ಇಟ್ ವಿಲ್ ಪ್ರೊಡ್ಯೂಸ್ 3 different type of toxins. ಈ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಬ್ಯಾಸಿಲಸ್ thuringiensis ಅನ್ನೋದು 3 ತರದ ಟಾಕ್ಸಿನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಜನರಲಿ ನಾವು ಲೆಪಿಡಾಪ್ಟೆರಾನ್, ಕೋಲಿಯಾಪ್ಟೆರಾನ್ and ಡಿಪ್ಟೆರಾನ್ ಅಂತ ಕರೀತೀವಿ. These are the 3 different type of toxic substances produced from various strains of Bacillus thuringiensis. ಈ ಬ್ಯಾಕ್ಟೀರಿಯಾ 3 ತರ ಟಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ನ್ಯಾಚುರಲ್ ಆಗಿ. ಒಂದು ಲೆಪಿಡಾಪ್ಟೆರಾನ್ ಅಂತ ಕರೀತಾರೆ, ಇನ್ನೊಂದು ಕೋಲಿಯಾಪ್ಟೆರಾನ್ ಅಂತ ಕರೀತಾರೆ, ಇನ್ನೊಂದು ಡಿಪ್ಟೆರಾನ್ ಅಂತ ಕರೀತಾರೆ. ಇದು ಗೊತ್ತಿತ್ತು ಸೈಂಟಿಸ್ಟ್ ಗೆ, ಈ ಬ್ಯಾಸಿಲಸ್ thuringiensis ಇಂದ ಈ ತರದ ಟಾಕ್ಸಿಕ್ ಸಬ್ಸ್ಟೆನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಅಂತ. ಅದ್ರ ಜೊತೆ ಇನ್ನೊಂದು ಗೊತ್ತಿದ್ದ ಅಂಶ ಏನು ಕೇಳಿದ್ರೆ, ಈ ಲೆಪಿಡಾಪ್ಟೆರಾನ್ ಅನ್ನುವಂತ ಟಾಕ್ಸಿನ್ ಏನಿದೆ ಈ ಟೊಬ್ಯಾಕೊ ಬರ್ಡ್ ವರ್ಮ್ ಅಂತ ಕರಿತೀವಿ, ಆರ್ಮಿ ವರ್ಮ್ ಅಂತ ಕರಿತೀವಿ, ಈ ಇನ್ಸೆಕ್ಟ್ಸ್ ಗಳನ್ನ ಅದು ಕಂಟ್ರೋಲ್ ಮಾಡ್ತಾ ಇತ್ತು. This fact was known to scientists. Bacillus thuringiensis they could produce 3 different type of toxin. ಆ ಟಾಕ್ಸಿನ್ ಅಲ್ಲಿ ಲೆಪಿಡಾಪ್ಟೆರಾನ್ ಅನ್ನುವಂತ ವಿಷ ಏನಿದೆ ಟಾಕ್ಸಿನ್ ಏನಿದೆ ಅದು ಟೊಬ್ಯಾಕೊ ಬರ್ಡ್ ವರ್ಮ್ ಮತ್ತೆ ಆರ್ಮಿ ವರ್ಮ್ ಅನ್ನುವಂತ
ಕೊಲ್ತಾ ಇತ್ತು, ಅದು ಗೊತ್ತಿತ್ತು. ಇನ್ನು ಈ ಕೋಲಿಯಾಪ್ಟಿರಾನ್ ಅನ್ನೋ ಟಾಕ್ಸಿಕ್ ಏನಿದೆ, ಇದರಿಂದ ಬೇಕಾದ್ರೆ ಬೀಟಲ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಸೈಂಟಿಸ್ಟ್ಗೆ ಗೊತ್ತಾಯ್ತು. ಅದೇ ತರನೇ ಈ ಡಿಪ್ಟೆರಾನ್ ಯೂಸ್ ಮಾಡಿಸಿದ್ರೆ ಸಮ್ ಆಫ್ ದ ಫ್ಲೈಸ್ ಅಂಡ್ ಮಸ್ಕಿಟೋಸ್ ಕ್ಯಾನ್ ಬಿ ಕಿಲ್ಡ್ ಅಂತ ಹೇಳಿ ಸೈಂಟಿಸ್ಟ್ಗೆ ಅರ್ಥ ಆಗಿತ್ತು. ಅಲ್ಲಿಗೆ ಈ ಬ್ಯಾಸಿಲಸ್ ತುರಂಜೆನ್ಸಿಸ್ ಅನ್ನುವಂತ ಈ ಬ್ಯಾಕ್ಟೀರಿಯಾ through production of toxic substances some insect can be controlled ಅನ್ನೋದು it was very well known for the scientist. ಯಾಕೆ ನಿಮ್ಗೆ ಪ್ರಶ್ನೆ ಬರ್ಬೋದು, ಸರ್ ಬಿಟಿ ಕಾಟನ್ ಮಾಡೋದಂತೂ ಇದ್ದೇ ಅದ, ಅವ್ರಿಗೆ ಯಾಕೆ ಅದೇ ಬೇಕಿತ್ತು, ಬ್ಯಾಕ್ಟೀರಿಯಾನೇ ಬೇಕು ಅನ್ನೋದಾದ್ರೆ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳಿದ್ವಲ್ಲ, ಬ್ಯಾಸಿಲಸ್ ತುರಂಜೆನ್ಸಿಸ್ ಯಾಕೆ ಅಂತ ಕೇಳಿದಾಗ ಈ ಬೇಸಿಕ್ ನಾಲೆಡ್ಜ್ ಅವರಲ್ಲಿ ಇತ್ತು. ಅಂದ್ರೆ ನ್ಯಾಚುರಲ್ ಆಗಿ 3 ತರ ಟಾಕ್ಸಿನ್ ಪ್ರೊಡ್ಯೂಸ್ ಮಾಡೋದೇ ಆಗಿದ್ರೆ ಅದ್ರ ಜೀನ್ಸ್ ಅಲ್ಲಿ ಆ ಪವರ್ ಇರಬೇಕು. ಆ ಜೀನ್ಸ್ ಅಲ್ಲಿ ಏನಾದ್ರು ಕಾಟನ್ ಪ್ಲಾಂಟಿಂಗ್ ಹಾಕ್ಬಿಟ್ರೆ ಏನಾಗುತ್ತೆ ನೋಡೋಣ ಅನ್ನೋ ಕಾರಣಕ್ಕೆ ಬಿಟಿ ಕಾಟನ್ ಮಾಡಿದ್ರು. ಹಾಗಾಗಿ ಏನ್ ತಿಳ್ಕೊತೀವಿ ಇದರಿಂದ, ಬ್ಯಾಸಿಲಸ್ ತುರಂಜೆನ್ಸಿಸ್ is the name of the bacteria. Different strains of it could produce 3 different type of toxic substances that can be used to control various insects. This fact was known to scientists. ಸರ್ ಮುಂದೆ ಏನ್ ಮಾಡಿದ್ರು ಅವರು ನೋಡಿ. So as I have told earlier itself, this Bacillus thuringiensis, it will be having some of the important genes. As I have mentioned, CRY1AB, ಇಲ್ಲಿ CRY ಅನ್ನೋದೇನಿದೆ ಇದನ್ನ C ನ ಯಾವತ್ತು ಸ್ಮಾಲ್ ಲೆಟರ್ ಬರೆಯುತ್ತೆ. ಯಾಕೆಂದ್ರೆ ನೇಮ್ ಆಫ್ ದ ಪ್ರೋಟೀನ್ ಏನಿದೆ ಅದನ್ನ CRY ಅಂತ ಹಿಂಗೆ ಬರೀತಾರೆ ಅಥವಾ ಹಿಂಗೆ ಬರೀತೀವಿ CRY. ಅದೇ ಟಾಕ್ಸಿಕ್ ಪ್ರೋಟೀನ್ ಅಂತ ಏನು ಬರೀತೀವಲ್ಲ, ಅದೇ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ, ಆ ನೇಮ್ ಆಫ್ ದ ಪ್ರೋಟೀನ್ಗೂ CRY ಅಂತಾನೆ ಹೇಳೋದು, ನೇಮ್ ಆಫ್ ದ ಜೀನಿಗೂ ಕೂಡ CRY ಅಂತಾನೆ ಕರೆಯೋದು. ಆ ಕ್ರೈಗೂ ಈ ಕ್ರೈಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ನೇಮ್ ಆಫ್ ದ ಜೀನ್ ನ ಬರೀಬೇಕಾದ್ರೆ ಸ್ಮಾಲ್ ಲೆಟರ್ ಸಿ ನ ಬರೀರಿ. ಅದೇ ಯಾವ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದಾಗ ಕ್ಯಾಪಿಟಲ್ ಲೆಟರ್ ಸಿ ನ ಬರೀರಿ. ನೇಮ್ ಆಫ್ ದ ಜೀನ್ ಅಂಡ್ ನೇಮ್ ಆಫ್ ದ ಪ್ರೋಟೀನ್ ಪ್ರೊಡ್ಯೂಸ್ಡ್ ಬೈ ದ ಜೀನ್ ಬೋತ್ ಆರ್ ಸೇಮ್. ಯಾವ ಜೀನ್ ಅಂತ ತಗೊಳ್ತಿದ್ದೀರಿ ಆ ಜೀನ್ ಹೆಸರು CRY ಜೀನ್ ಅಂತಾರೆ. ಆ ಜೀನ್ ಯಾವ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಯಾವ ಟಾಕ್ಸಿಕ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದ್ರ ಹೆಸರು CRY ಅಂತಾರೆ. ಮತ್ತೆ ಆ ಕ್ರೈಗೂ ಈ ಕ್ರೈಗೂ ಡಿಫರೆನ್ಸ್ ಹೆಂಗ್ ಗೊತ್ತಾಗುತ್ತೆ, ಆ ಲೆಟರ್ ವೇರಿಯೇಷನ್ ಗೊತ್ತಾಗುತ್ತೆ. ಅಲ್ಲಿ ಏನಂತ ಸ್ಮಾಲ್ CRY, ದಿಸ್ ಈಸ್ ದ ನೇಮ್ ಆಫ್ ದ ಜೀನ್ ವಿಚ್ ವಿಲ್ ಪ್ರೊಡ್ಯೂಸ್ ಟಾಕ್ಸಿಕ್ ಪ್ರೋಟೀನ್ ಕಾಲ್ಡ್ ಬೈ ದ ನೇಮ್ CRY ಪ್ರೋಟೀನ್. ವೇರಿಯೇಷನ್ ಗೊತ್ತಾಗುತ್ತಲ್ಲ, ಏನ್ ವೇರಿಯೇಷನ್ ಇದೆ ಇಲ್ಲಿ, ನೇಮ್ ಆಫ್ ದ ಜೀನ್ ವಾಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಇಟ್ ಇಸ್ CRY ಜೀನ್, ನೇಮ್ ಆಫ್ ದ ಪ್ರೋಟೀನ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ಇಟ್ CRY ಪ್ರೋಟೀನ್, ರೈಟ್. ಮತ್ತೆ ಎರಡು ಒಂದೇ ಆಗ್ತದೆ ಅಂದ್ರೆ ಇಲ್ಲಿ ಗಮನ ಇರಲಿ. ಫೈನ್. ಈಗ ಫಸ್ಟ್ ಆಫ್ ಆಲ್ ಕಾಟನ್ ಬೆಳೀತಾ ಇದ್ರೆ ನಿಮಗೆ ತೊಂದರೆ ಕೊಟ್ಟಿರೋದು ಈ ಎರಡು ಇನ್ಸೆಕ್ಟ್ ಅಲ್ಲಿ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ವೆದರ್ ವಿ ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಆಫ್ ಕಾರ್ನ್ ಬೋರರ್ ಆರ್ ಫಾರ್ಮರ್ಸ್ ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ ರಿಗಾರ್ಡಿಂಗ್ ವಿತ್ ಬೋರ್ಬಾಲ್. ಎರಡು ಆಗೋ ಚಾನ್ಸಸ್ ಕಡಿಮೆ. ಇದ್ರಲ್ಲಿ ಯಾವುದೋ ಒಂದಿರ್ಬೋದು ಸಮಸ್ಯೆ ಅಂತ ಹೇಳಿದಾಗ. ಸರಿ, ನೀವು ಯಾವ್ದನ್ನು ಕಂಟ್ರೋಲ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಯುವರ್ ಪ್ರಾಬ್ಲಮ್ ವಾಟ್ ಯು ಆರ್ ಫೇಸಿಂಗ್ ದಟ್ ಇಸ್ ಬಿಕಾಸ್ ಆಫ್ ಕಾರ್ನ್ ಬೋರರ್ ಅಂತ ಅನ್ಕೊಂಡ್ರೆ ಟು ಕಾಟನ್ ಪ್ಲಾಂಟ್ ವಿಚ್ ಜೀನ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಅಂತ ಕೇಳಿದ್ರೆ CRY1AB ದಟ್ ಜೀನ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್. ಯಾವ ಪ್ಲಾಂಟಿಗೆ? ಟೊಬ್ಯಾಕೋಗ ಅಲ್ಲ, ಕಾಟನ್ ಪ್ಲಾಂಟಿಗೆ. ಯಾವಾಗ? when problem is because of corn borer. ಸರಿ, ಎಲ್ಲಿರ್ತಾವ್ರಿ ಜೀನ್ ಅಂತ ಮತ್ತೆ ಬುಡದಿಂದ ಕೇಳಬೇಡಿ. Bacillus thuringiensis, this bacteria is having this particular gene. ಯಾಕಂದ್ರೆ ಎಲ್ಲವನ್ನೂ ಆಡ್ ಮಾಡಕ್ಕಾಗಲ್ಲ. ನಿಮಗೆ ಇಂಟ್ರೆಸ್ಟ್ ಏನು ನೋಡ್ಕೊಳ್ಳಿ. ಕಾರ್ನ್ ಬೋರರ್ ಇಸ್ ಪ್ರಾಬ್ಲಮ್ಯಾಟಿಕ್ ಅಂತಂದ್ರೆ ಇನ್ಸರ್ಟ್ ವಿಚ್ ಜೀನ್ ಕೇಳಿದ್ರೆ CRY1A. No sir, we are having the problem regarding with bollworm. Then which gene is to be transferred? CRY2AB or CRY1AC. These genes where it is available? Within the genome of Bacillus thuringiensis. Next, what we need to do? We need to transfer these genes into which plant? Cotton plant. ಮತ್ತೆ ನಿಮಗೆ ಕ್ವಶನ್ ಫಾರ್ ಹ್ಯಾವ್ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾದಷ್ಟು ಮೆಥಡ್ ಇದೆ, ಬಟ್ ಇಲ್ಲಿ ಬೆಟರ್ ಅಂತ ಹೇಳಿದ್ರೆ ಆಗ್ರೋಬ್ಯಾಕ್ಟೀರಿಯಂ ಮೀಡಿಯೇಟೆಡ್ ಜೀನ್ ಟ್ರಾನ್ಸ್ಫರ್ ಅಂತ ಹೇಳಿದ್ದೀನಿ. TI ಪ್ಲಾಸ್ಮಿಡ್ ಅಂತ ಇರುತ್ತೆ, ಆಗ್ರೋಬ್ಯಾಕ್ಟೀರಿಯಂ ಅಲ್ಲಿ TDNA ಅಂತ ಇರುತ್ತೆ, ಅದರಿಂದ ಟ್ಯೂಮರ್ ಇಂಡ್ಯೂಸ್ ಆಗುತ್ತೆ. ಆ TI ಪ್ಲಾಸ್ಮಿಡ್ ಯೂಸ್ ಮಾಡಿಕೊಂಡು ಈ ಜೀನ್ಸ್ ಅನ್ನ ನೀವು ಎಲ್ಲಿಗೆ ಸೇರಿಸಬೇಕು? ಕಾಟನ್ ಪ್ಲಾಂಟ್ಗೆ ಸೇರಿಸಬೇಕು. ಸರಿ, ಏನಾಗುತ್ತೆ? Once those genes were transferred into cotton plant, of course gene function ಏನ್ರಿ ಇರುತ್ತೆ, they will start producing the protein.
ಟ್ರಾನ್ಸ್ಫರ್ ಮಾಡಾಯ್ತು ಯಾವ ಪ್ಲಾಂಟಿಗೆ? ಕಾಟನ್ ಪ್ಲಾಂಟಿಗೆ. ಈಗ ಕಾಟನ್ ಪ್ಲಾಂಟ್ ಅಲ್ಲಿ ಏನಾಗುತ್ತೆ? ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಸರ್ ಪ್ರೋಟೀನ್ ಹೆಂಗೆ ಬಂದ್ರಿ ಕೇಳಬೇಡಿ. ವಿ ಹ್ಯಾವ್ ಟ್ರಾನ್ಸ್ಫರ್ಡ್ ದ ಜೀನ್ಸ್, ದೇ ಹ್ಯಾವ್ ಸ್ಟಾರ್ಟೆಡ್ ದ ಪ್ರೊಡಕ್ಷನ್ ಆಫ್ ಪ್ರೋಟೀನ್ಸ್. ಅದು ಪ್ರೋಟೀನ್ ಯಾವ ಫಾರ್ಮ್ ಅಲ್ಲಿ ಇದೆ ಕೇಳಿದ್ರೆ ಟಾಕ್ಸಿಕ್ ಫಾರ್ಮ್ ಅಲ್ಲಿ ಇದೆ. ಬಟ್ ವಿತಿನ್ ದ ಪ್ಲಾಂಟ್ ಅನ್ನೋ ಪ್ರಶ್ನೆ ಬಂದಾಗ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಇನ್ಆಕ್ಟಿವ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಯಾವ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಿದೆಯೋ ಯಾವ ಆ ಜೀನ್ಸ್ಗಳು ಯಾವ ಪ್ಲಾಂಟ್ ಅಲ್ಲಿ? ಕಾಟನ್ ಪ್ಲಾಂಟ್ ಅಲ್ಲಿ. ಅದು ಆ ಪ್ರೋಟೀನ್ ಏನಾಗಿರುತ್ತೆ ಅಂದ್ರೆ ಇನ್ಆಕ್ಟಿವ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಸೊ ಟಾಕ್ಸಿಕ್ ಅಂತ ಬರೆದ್ರಿ ಏನಿದೆ? ಇನ್ಆಕ್ಟಿವ್ ಟಾಕ್ಸಿಕ್ ವಿಲ್ ಬಿ ಪ್ರೊಡ್ಯೂಸ್ಡ್ ವಿತಿನ್ ದ ಕಾಟನ್ ಪ್ಲಾಂಟ್ ಆಫ್ಟರ್ ಸಕ್ಸಸ್ಫುಲ್ ಇಂಟ್ರಡಕ್ಷನ್ ಆಫ್ ದೀಸ್ ಜೀನ್ಸ್ ವಿತಿನ್ ದ ಕಾಟನ್ ಪ್ಲಾಂಟ್. ಏನ್ ಮಾಡಿದೆ ಅಂತ ಗೊತ್ತಾಯ್ತಲ್ಲ? ಯಾವ ಬ್ಯಾಕ್ಟೀರಿಯಾ ತಗೊಂಡ್ರೆ? ಬ್ಯಾಸಿಲಸ್ ತುರಂಜೆನ್ಸಿಸ್. ಯಾವ ಜೀನ್ ತಗೋಬೇಕು ಅದು ನೋಡ್ಕೋಬೇಕು. ಯಾವ ಜೀನ್ ಅಂತ ಹೇಳಿ ಕ್ರೈವನ್ ಎಬಿ, ಕ್ರೈಟು ಎಬಿ ಆರ್ ಕ್ರೈವನ್ ಎಸಿ. ಏನಾಗ್ತದೆ ಕಾಟನ್ ಪ್ಲಾಂಟ್ ಅಲ್ಲಿ? ಇನ್ಆಕ್ಟಿವ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆರ್ ಪ್ರೊಡ್ಯೂಸ್. ಸರ್ ಪ್ಲಾಂಟಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ರಿ? ಅಲ್ಲೇ ಬರ್ತಿದ್ದೀವಲ್ಲ ಇನ್ಆಕ್ಟಿವ್ ಟಾಕ್ಸಿನ್, ನೋ ಪ್ರಾಬ್ಲಮ್ ಫಾರ್ ದ ಪ್ಲಾಂಟ್ಸ್. ಈಗ ಕಾರ್ನ್ ಬೋರರಿಗೆ ಬಾಲ್ ವರ್ಮಿಗೆ ಅದಕ್ಕೇನು ಗೊತ್ತಿರುತ್ತಾ? ಆ ಕಾಟನ್ ಪ್ಲಾಂಟ್ ಒಳಗೆ ಏನೋ ಜೀನ್ ಹಾಕಿಬಿಟ್ಟಾರ, ಅದ್ರಲ್ಲಿ ಏನೋ ಇನ್ಆಕ್ಟಿವ್ ಟಾಕ್ಸಿನ್ ಪ್ರೊಡ್ಯೂಸ್ ಆಗಿರುತ್ತೆ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕೇನೋ ಕೇಳಿದ್ರೆ, ಒನ್ಸ್ ಜೀನ್ಸ್ ವರ್ ಆಡೆಡ್ into any of the plant, their morphological features may not change. ಮತ್ತೆ ಹಾಗೆ ನಾನು ಅನ್ಕೊಂಡ್ರೆ ಕಷ್ಟ. ಜೀನ್ ಹಾಕಿದ್ದಕ್ಕೆ ಗ್ರೀನ್ ಕಲರ್ ಲೀಫ್ ಬಂದು ರೆಡ್ ಕಲರ್ ಲೀಫ್ ಬಂದದ, ಇನ್ಸೆಕ್ಟಿಗೆ ಗೊತ್ತಾಗ್ಬಿಡುತ್ತೆ ಹೋ ರೆಡ್ ಕಲರ್ ಲೀಫ್ ಬರ್ತದೆ, ಇಲ್ಲಿ ಏನೋ ಇರಬೇಕು ನಾವು ಬರಬಾರ್ದು, ಹಂಗೇನಾಗಲ್ಲ. ಚೇಂಜಸ್ ಆಗ್ತಿರೋದು ವಿತ್ ಇನ್ ದ ಪ್ಲಾಂಟ್. ದೇರ್ ವಿಲ್ ಬಿ ನೋ ಮಚ್ ಡಿಫರೆನ್ಸ್ ಇನ್ ಟರ್ಮ್ಸ್ ಆಫ್ ದ ಮಾರ್ಫಾಲಜಿಕಲ್ ಫೀಚರ್ಸ್. ಕಾರ್ನ್ ಬೋರರಿಗೆ ಅಥವಾ ಬಾಲ್ ಗೊತ್ತೇ ಆಗಿಲ್ಲ. ನೀವೇನ್ ಮಾಡಿದ್ರಿ? ಈಗ ಜೀನ್ಸ್ನೇ ಆಡ್ ಮಾಡಿದ್ರಿ. ಆ ಪ್ಲಾಂಟ್ಸ್ ಒಳಗಡೆ ಏನು ಪ್ರೊಡಕ್ಷನ್ ಆಗಿದೆ? ಇನ್ಆಕ್ಟಿವ್ ಟಾಕ್ಸಿನ್ ಪ್ರೊಡ್ಯೂಸ್ ಆಗಿದೆ. ರೆಗ್ಯುಲರ್ ಆಗಿ ಬಂದು ತಿಂತಾ ಇದ್ವಲ್ಲ, ಈಗ ಬಂದ್ಬಿಡ್ತಾರೆ ಯಾವುದು? ಕಾರ್ನ್ ಬೋರ್ ಅಥವಾ ಬಾಲ್. ಈ ಇನ್ಸೆಕ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಓದಬೇಕಾದ್ರೆ ಫಾರ್ ಕಂಪ್ಲೀಟ್ ಡೈಜೆಷನ್ ನಿಮ್ಗೆ ಗೊತ್ತು ಮಿಡ್ ಗಟ್ ಅಂತ ಇದೆ, ಹೈಂಡ್ ಗಟ್ ಮಿಡ್ ಗಟ್ ಅಂತೆಲ್ಲ ಓದಿರ್ತೀವಿ ನೀವು ಅನಾಟಮಿ ಓದಬೇಕಾದ್ರೆ. ಈಗ ಏನಾಗುತ್ತೆ ಅಂದ್ರೆ ಇನ್ಸೆಕ್ಟ್ ಬಂದು ದ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ನ ಕನ್ಸ್ಯೂಮ್ ಮಾಡಿದೆ. those parts of the plant which would be having inactive toxin. ಹೌದಾ? ಈಗ for further digestion food substances what they have consumed it will reach midgut of the insect. insect ಅಂದ್ರೆ ಯಾವುದು? ಕಾರ್ನ್ ಬೋರ್ ಅಥವಾ ಬಾಲ್. ಅದರೊಳಗಡೆ ಎಂಟ್ರಿ ಆಗಿದೆ. ಯಾವುದಕ್ಕೆ? ಡೈಜೆಷನ್ ಅಂತ ಎಂಟ್ರಿ ಆಗುತ್ತೆ. ಆ ಫುಡ್ ಸಬ್ಸ್ಟೆನ್ಸ್ ಅಲ್ಲಿ ಏನಿದೆ? ಇನ್ಆಕ್ಟಿವ್ ಟಾಕ್ಸಿನ್ ಇದೆ. ಈಗ ಎಲ್ಲಿಗೆ ಬಂತದ್ದು? ಮಿಡ್ಗಟ್ ಆಫ್ ದ ಇನ್ಸೆಕ್ಟ್ ಬಂತು. ಇಲ್ಲಿ ಒಂದು ಕಂಡೀಷನ್ ಏನು ಕೇಳಿದ್ರೆ midgut of the insect is having alkaline pH. pH ಸ್ಕೇಲ್ ನಿಮಗೆ ಗೊತ್ತಿದ್ರೆ more than 8 pH ಇತ್ತು ಅಂತಂದ್ರೆ ಆಲ್ಕಲೈನ್ ಅಥವಾ ಬೇಸಿಕ್ ಅಂತಾನೆ ಹೇಳೋದು. ಆಕ್ಚುಲಿ pH 12 ಇರುತ್ತೆ. pH 12 ಅಂದ್ರೆ ಏನಾಗ್ತದೆ? ಹೈಲಿ ಆಲ್ಕಲೈನ್ ಅಲ್ಲ, ಹೈ ಆಲ್ಕಲೈನ್ ಕಂಡೀಷನ್ which is there within the midgut of the insect. ಏನು ಕನ್ಸ್ಯೂಮ್ ಮಾಡಿದಾವೆ? ಫುಡ್ ಅನ್ನು. ಅದರಲ್ಲಿ ಏನಿದೆ? ಇನ್ಆಕ್ಟಿವ್ ಟಾಕ್ಸಿನ್ ಇದೆ. ಬಟ್ ಮಿಡ್ಗಟ್ ಅಲ್ಲಿ ಏನಿದೆ? ಆಲ್ಕಲೈನ್ pH ಇರೋದಕ್ಕೆ that inactive toxin gets converted into active toxin. ಆ inactive toxin ಅನ್ನ ಪ್ರೋಟಾಕ್ಸಿನ್ ಅಂತ ಕರೀತಾರೆ. ಪ್ಲಾಂಟ್ಸ್ ಒಳಗಡೆ ಇರ್ತಲ್ಲ ಆ ಟಾಕ್ಸಿನ್ ಪ್ರೋಟಾಕ್ಸಿನ್. ಬಟ್ ಈಗ ಮಿಡ್ಗಟ್ ಆಫ್ ದ ಇನ್ಸೆಕ್ಟ್ ಬಂದರೆ ಏನಾಗಿದೆ? ಇಟ್ ವಾಸ್ ಕನ್ವರ್ಟೆಡ್ into active toxin. Sir, why they were converted like this means this is because of alkaline pH. ಇದುವರೆಗೆ ಇನ್ಆಕ್ಟಿವ್ ಟಾಕ್ಸಿನ್ ಆಗಿರೋದು ಮಿಡ್ಗಟ್ ಬಂದ ಮೇಲೆ ಡ್ಯೂ ಟು ಆಲ್ಕಲೈನ್ pH it was converted into active toxin. Then what will happen means because of toxicity of that toxin there will be creation of spores alla creation of pores in the epithelial lining of the cells of the midgut, and those epithelial cells get swelling and finally those epithelial cells get swollen and it will rupture which bring the death of the insect. like BT ಕಾಟನ್ ನ ತಿಂದಂತ ಹುಳುಗಳು ಯಾವ ಬದುಕೋದಿಲ್ಲ. why they will lose their life ಅಂತ ಕೇಳಿದ್ರೆ this is the way how these procedures will act. ಏನಾಗಿದೆ ಅಂತ ಗೊತ್ತಾಗಿದೆ ಅಲ್ಲ? ಯಾವ ಬ್ಯಾಕ್ಟೀರಿಯಾ ತಗೊಂಡಿರೋದು? ಬ್ಯಾಸಿಲಸ್ ತುರಂಜೆನ್ಸಿಸ್. ಅಲ್ಲಿ ಯಾವ್ಯಾವ ಜೀನ್ ಇದೆ? ಕ್ರೈಟು ಎಬಿ, ಕ್ರೈವನ್ ಎಸಿ, ಕ್ರೈವನ್ ಎಬಿ. ಏನ್ ಮಾಡಿದ್ರೆ ಅದನ್ನ by using agrobacterium tumefaciens you have transferred those genes into which plant? Cotton plant. Within the cotton plant what happened ಅಂತ ಕೇಳಿದ್ರೆ those genes have synthesized inactive toxin called by the name protoxin.
Quite natural, those insects came and they have taken the part of the plant as their food for further digestion. Those food substances with inactive toxin, it was taken into midgut of the insect due to alkaline pH present over there. Inactivated toxin gets converted into active toxin, which will act on epithelial lining of the midgut. They have brought formation of pores and swelling of those cells, and finally, due to burst opening of those cells, insect will lose their life. ನಾವು ಇನ್ಸೆಕ್ಟಿಸೈಡ್ಸ್ ಅನ್ನು ಸ್ಪ್ರೇ ಮಾಡಿಲ್ಲ ಇಲ್ಲಿ, ಮತ್ತು ಎಕೋಸಿಸ್ಟಮ್ಗೆ ಪೊಲ್ಯೂಷನ್ ಆಗುವಂಥ ಚಾನ್ಸ್ ಯಾವುದೂ ಇಲ್ಲ. ಬಟ್ ಹೇಗೆ ಮಾಡಿದ್ವಿ ಅನ್ನೋಂತ ಕೇಳೋದಾದ್ರೆ ಥ್ರೂ ಕ್ರಿಯೇಷನ್ ಆಫ್ BT ಕಾಟನ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ BT ಕಾಟನ್ ಅಂತ ಕೇಳ್ತಾರೆ. ಹೆಂಗೆ ಶುರು ಮಾಡಬೇಕು? It is a mechanism of creation of transgenic plant to avoid the attack of insects like corn borer or bollworm. Bacillus thuringiensis, which is known to produce group of toxin, would be taken as choice organism. ಗೊತ್ತಾಗುತ್ತಲ್ಲ choice organism ಅಂದ್ರೆ they will be having some of the genes including ಬರೀರಿ, ಆಮೇಲೆ ಯಾವ್ದು ಅಗೇನ್ಸ್ಟ್ ಯಾವ್ದು ಆಕ್ಟ್ ಮಾಡುತ್ತೆ ಅದನ್ನ ಬರೀರಿ. ಅಂತ ಪ್ರೊಸೀಜರ್ ಹೇಳಿದೀವಲ್ಲ ಇದ್ರ ಪ್ರಕಾರನೇ ಬರೀಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ವ್ಯಾಲ್ಯೂಬಲ್ ಕ್ವೆಶ್ಚನ್ ಫಾರ್ 3 marks or 5 marks. What are transgenic plants? Explain briefly about BT cotton. BT cotton means it is the name of the plant where it is having many genes ಅಂತ ಹೇಳಿ ಡೈಲ್ಯೂಟ್ ಮಾಡಿ ಸ್ಟಾರ್ಟ್ ಮಾಡಬಾರ್ದು. ಪೂರ್ತಿ ಏನೇ ಡೀಟೇಲ್ ಹೇಳಿದಿರೋ ಇಷ್ಟು ಡೀಟೇಲ್ಸ್ ಇದರೊಳಗಡೆ ಇರಬೇಕು. Okay, so far we have explained application of biotechnology. In this, we have explained transgenic plants, importance of transgenic plants, then most important features of BT cotton. Here, the next concept which is to be explained, RNA interference. Most complicated and difficult to understand, but most important question, not only for board examination, even for NEET or other competitive examination too. But it is having a much lengthy explanation. This cannot be completed within 2 or 3 minutes. That is the reason why this will be explained in next video.